ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಸೂಪರ್ ಸರ್. Start the interview. Yes, sir. Out there. Okay. Interesting. ನೀವು ಬಹಳ ಸಖತ್ತಾಗಿ ಓಪನ್ ಮಾಡಿದ್ರಿ ಸರ್. ಸಿನಿಮಾ ಟೈಟ್ಲ್ ಓಪನ್ ಮಾಡ್ದಂಗ ಮಾಡ್ಬಿಟ್ರಿ ನೀವು. ಕರೆಕ್ಟ್ ಆಯ್ತು ಸರ್. ಹೇಳಿ ಸರ್. ಹಾ So ನೀವೇ select ಮಾಡ್ಬೋದು. ನಾನು ಹೇಳ್ತೀನಿ ಒಂದು question. ಹಾ ಸರ್. ನಿಮ್ ಕ್ವಶನ್ಸ್ ಸರ್? ಹ್ಞೂ ಸರ್, ಹೇಗಿರ್ತದೆ ಸರ್? ಹೇಳಿ ಸರ್. Yeah, okay. First ಯಾರಿಗೆ ಸರ್? ಸರ್ ಮೊದಲು ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತೀವಿ ಸರ್. ಗೊತ್ತಾದೆ. ಗೊತ್ತಾ? ನಿಮ್ಮ ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಆಗಿರೋ person, ಇಷ್ಟ ಆಗಿರೋ person. ಯಾರು ಇಲ್ಲ, ಹಂಗೆ ನಿಜವಾಗ್ಲೂ ಯಾರು ಇಲ್ಲ. ಇಲ್ಲ ನಿಜವಾಗ್ಲೂ ಮಾಡ್ಕೊಂಡಿರೋದು ನೀವು ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಇವರು ಇಲ್ಲೇ ಇದ್ದಾರೆ. ಕೇಳಿ, ನಾನು ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡಿಲ್ಲ ಅಥವಾ ಅವ್ರು ಇಲ್ಲ ಇಲ್ಲ ಕೇಳಿ ಇವ್ರಿಗೂ. ಇಲ್ಲ ಯಾರು ಆತರ ಯಾರು ಇಲ್ಲೇ ಇಲ್ಲ. ತುಂಬಾ ಶಿ ಇಸ್ ವೆರಿ ವೆರಿ ಗುಡ್ ಗರ್ಲ್. ಅಲ್ಲ ನಿಮ್ ಮನ್ಸಲ್ಲಿ ಸರ್, ಇರುತ್ತೆ. ಇವ್ರು ನೋಡಿರ್ತಾರೆ ತಾನೆ ನಾನು ಕೋಪ ಮಾಡ್ಕೊಂಡ್ರೆ. ಅದು ಹೇಳಿ ಇಲ್ಲ ಅಲ್ಲ ನೀವು ಮನ್ಸಲ್ಲಿ ಏನ್ ಪಾಪ ಮಾಡ್ಕೊಂಡಿದ್ದೆ ನಾನು ನೋಡಕ್ಕಾಗಲ್ಲ. ಇವ್ರ ಮೇಲೆ ಸರ್, ಡೈರೆಕ್ಟರ್ ಸರ್. ಆಲ್ವೇಸ್ ಸ್ಮೈಲಿಂಗ್ ಫೇಸ್ ಸರ್ ಪಾಪ. ಇಲ್ಲ ಸರ್, ಯಾರು She is ಎಲ್ಲರೂ so good. ತುಂಬಾ ಚೆನ್ನಾಗಿದ್ದು, ಹಾಗಾಗಿ ಯಾರಿಗೂ ನಮ್ ಟೀಮಲ್ಲಿ ಎಲ್ಲ ತುಂಬಾ ಕಂಫರ್ಟಬಲ್ ಆಗಿದ್ದು. ಇಲ್ಲ that's the truth. ನನಗೆ ನನ್ ಬಿಡ್ಗೆ ಬಂತ ಸರ್. ರೆಡಿ ಸರ್. ಡೇರ್ ಅಂದ್ರೆ ಏನ್ ಮಾಡ್ಬೇಕಾಗ್ತದೆ ಸರ್? ನೀವು ಹೇಳಿ ಆಮೇಲೆ ಸರ್ ಟ್ರೂತ್ ಸರ್. ಆಯ್ತು ಸರ್, ತಗೊಳ್ಳಿ ಡೇರೆ ತಗೊಳ್ಳೋಣ. ಡನ್. ಮೇಡಮ್ ಒಂದು ಸ್ಟೆಪ್ ಹೇಳ್ಕೊಳ್ಳಿ, ಅವ್ರು ಮಾಡ್ಬೇಕು. ಡಾನ್ಸ್ ನೀವ್ ಹೇಳ್ಕೊಡ್ಬೇಕು ಶಪ್ಪು. ಆಯ್ತು ಬನ್ನಿ. ಹೇಳಿ. ಸ್ಟೆಪ್ ಹೇಳ್ಕೊಳ್ಳಿ ಮಾಡ್ಬೇಕು. ಇಲ್ಲೇ ನಿಂತ್ಕೊಂಡು ಕುತ್ಕೊಂಡು ಇಲ್ಲ ನಿಂತ್ಕೊಂಡು ಹೇಳಿ. ಕುತ್ಕೊಂಡು ಮಾಡಿ ಕುತ್ಕೊಂಡು ಮಾಡೋಣ ಬೇಕಾರೆ. ಮಾಡಿ. ತಟ್ಟ ಚಪ್ಪಳೆ ಪುಟ್ಟ ದೊಡ್ಡ. ನಾನು ತೋರ್ಸೇ ಇಲ್ಲ ಇನ್ನು, ಅವ್ರು ಆಲ್ರೆಡಿ ಫುಲ್. ಹ್ಮ್. ಹಾ ಹಾ ಈ ಭುಜನ ಒಂದು 5 ಸೆಂಟ್ ಈ ಕಡೆ, ಹಾ. ಆ ಭುಜನ 5 ಸೆಂಟ್. ಹಾ ರೆಡಿ ಮೇಡಮ್. ಓ ನೆಕ್ಸ್ಟ್ ಸ್ಟೆಪ್. ಅದಲ್ಲ ಮೇಡಮ್, ಅಲ್ಲ ಒಂದ್ ನಿಮಿಷ ಇದಲ್ವಾ ಮೇಡಮ್? ಹಾ ಅದೇ ತೋರಿಸಿ. ದಿಸ್ ಸೈಡ್ ಮ್ಯೂಸಿಕ್ ನೀವು ಆಡ್ಬಾರ್ದು. Sir, ಮಾಡಿ music ಹಾಕ್ಬೇಕು. ಚೆನ್ನಾಗಿ ಮಾಡಿದ್ರು ತಾನೆ. Thank you. ನೈಸ್. ಹೀರೋ ಸರ್ ಅವ್ರಿಗೆ. ನಮ್ ಡೈರೆಕ್ಟರ್ ಬಾಳ ಖುಷಿ ಕೊಡ್ತಾವ್ರ ನನಗೆ ಅವಾಗಿಂದ. ಹೀರೋ 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 ಅಂತ ಹೇಳಿ ಹಾಕದ್ ಹಾಕ್ರ. ನಾನು ಕೊಟ್ಬಿಡ್ತೀನಿ. ನೀವು ಯಾವ್ದು ಹೇಳ್ತೀರೋ ಅದು ಏ ನೀವ್ ಕೇಳ್ಬೇಕು ಸರ್, ನಿಮ್ಗೆ ಯಾವ್ದು ಬೇಕು ಹೇಳಿ. ಅಲ್ಲ ಅವ್ರು ಇವಾಗ ಇಬ್ಬರನ್ನು ಕೇಳಾಯ್ತು, ಆಪ್ಷನ್ ನನ್ನ ಹತ್ರ ಇತ್ತು, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟಿದೀನಿ ಅವ್ರ ಆಪ್ಷನ್. ಬೇರ್ ಕೊಡಿ ಸರ್, ಅಂತಂದ್ರೆ ನಿಜ ಆಕ್ಚುಲಿ ಹೇಳೋಣ ಅಂತ ಸರ್. ಫಸ್ಟ್ ಲವ್ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನ ಹಿಡಿದ್ರಿ ಬಿಡಿ ನೀವು. ಸಿನಿಮಾನೇ ಅದ್ರ ಮೇಲೆ ಇದೆ. ಹೌದು, ಅದಕ್ಕೆ ಕೇಳಿದ್ವಿ. ನೀವು ಪ್ಲೀಸ್ ಹೇಳ್ಬೇಕು ಯಾರು ಅಂತ. ಹೇಳ್ಬೇಕಂತ ಏನಿಲ್ಲ ಸರ್, ಹೆಸರು ಡೇರ್ ಅದೇ ಬೇರೆ ಅದೇ. ಅದು ಆಲ್ರೆಡಿ ಫ್ಯಾಮಿಲಿ ಇರ್ತದೆ, ಅವ್ರಿಗೆಲ್ಲಾನು ಇರ್ತದೆ. ನೋ ಮ್ಯಾನ್, ಜಸ್ಟ್ ನೋ. ತೊಂದ್ರೆ ಆಗಲ್ಲ. ಯಾ ಅವ್ರೇ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ. ಅದೇ ತೊಂದ್ರೆ ಯಾಕೆ ಗೊತ್ತಾ, ಯಾವತ್ತೋ ಒಂದಿನ ಎಲ್ಲೋ ಒಂದ್ ಕನೆಕ್ಟ್ ಸಿಕ್ಕಾಕೊಂಡ್ಬಿಡ್ತದೆ. ಅವ್ರ ಫ್ಯಾಮಿಲಿ ಏನ್ investigation ಮಾಡ್ತಿರ್ತಾರಲ್ಲ. ಕಳೆದೋಗಿದೆ. ಈಗ ಯಾವತ್ತೋ ಒಂದ್ಸತಿ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಅದು ಹೋಗಿ ಅವ್ರ ಇವ್ರು ಹಿಂಗ್ ಯೋಚನೆ ಮಾಡ್ಬೋದು. ಬಟ್ ಅಲ್ಲ ಸರ್, ಇವ್ರು ಹಿಂಗೆ ಅಲ್ಲ ಸರ್, ಅಲ್ಲ ಸರ್, ಇವ್ರು ಹಿಂಗ್ ಯೋಚನೆ ಮಾಡ್ಬೋದು. ಬಟ್ ಕುತ್ಕೊಂಡ್ ನೋಡ್ತಿರೋರು ಹಿಂಗ್ ಯೋಚನೆ ಮಾಡ್ಬೋದು ಹೇಳಿ. ನನ್ನ ಹೆಸರು ಅಥವಾ ಇನ್ನೊಂದು ನನ್ನ ಫೀಲಿಂಗ್ಸ್ ನೆನ್ಸ್ಕೊಂಡಿರಲ್ಲ, ಚೆನ್ನಾಗಿರೋದಲ್ವಾ? ಅಟ್ಲೀಸ್ಟ್ ನನ್ನ ಹೆಸರು ಬೇಡ. ಅಲ್ಲ ನನ್ನ ಹೆಸರು ಬೇಡ. ಅಲ್ಲ ಈ ವಿಷಯ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಏನ್ ಫೋನಲ್ಲ ಅಂತ ಸರ್? ಫಸ್ಟ್ ಲವ್ ಅಂತ ಅವ್ರಿಗೆ ಗೊತ್ತಲ್ವಾ? ಯಾಕಂದ್ರೆ ಅವ್ರಿಗೆ ಗೊತ್ತು, ಯಾಕಂದ್ರೆ ಅದೇ ಫಸ್ಟ್ ಲವ್ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ರಿಂಗ್ ಮತ್ತೆ ಗೊತ್ತಾಗುತ್ತೆ. ಖಂಡಿತ ನೋಡ್ತಾರೆ ಸರ್, ಆ ಒಂದ್ ನಂಬಿಕೆ ಇದೆ. ಓಹೋ, ಅದೇ ಫಸ್ಟ್ ಲವ್. ಸಕ್ಕದಾಗಿದೆ ಸರ್ ಇದು. ವಿಷಯಗಳಿಗೆ ಬೇಜಾರಾಗಿ ಆಗ್ತದಲ್ವಾ? ಸೆಕೆಂಡ್ ಲವ್ ಕೇಳಿಸಿ. ಫಸ್ಟ್ ಲವ್ ಅನ್ನೋದು ಅಂದ್ರೆ ಬರೀ ಅವ್ರ ನಮ್ಮ ಹತ್ರ ಅವ್ರ ಜೊತೆ ಇರೋ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲಾರು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಟಚ್ ಆಗ್ತಾನೆ ಇರ್ತಾರಲ್ವಾ, ವಿಷಯಗಳನ್ನ ಮುಡಿಸ್ತಾನೆ ಇರ್ತಾರೆ. ನಮ್ ವಿಷಯ ಅವ್ರಿಗೆ ಹೇಳಿರ್ತಾರೆ, ಅವ್ರ ವಿಷಯ ನಮ್ಮ ಹತ್ರ ಹೇಳೋದು ಇರ್ತದೆ, ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ. ಎಲ್ಲೋ ಒಂದ್ ಕಡೆ ಚೆನ್ನಾಗಿರೋದನ್ನ ನಾವು ಕೇಳ್ತಾ ಇರ್ತೀರಲ್ವಾ, ಎಲ್ಲೋದ್ರು ಒಂದ್ ವಿಷಯ ನಮ್ಮಿಂದ ಅವ್ರಿಗೆ ಮುಟ್ತದೆ. ಓಕೆ ಮೇಡಮ್, ಸೆಕೆಂಡ್ ಅಲ್ಲಿ ಯಾವ್ದು? ಯಾವ್ದು? ನಂಗೆ ಡೇರ್ ಅಂದ್ರೆ ಭಯ ಆಗ್ತದೆ.
ಗೊತ್ತಾ? Yeah. ಫಸ್ಟ್ ಲವ್ ಪ್ರಪೋಸಲ್ ಆಹಾ ವರ್ಸ್ಟ್ ಲವ್ ಪ್ರಪೋಸಲ್ ಏನಾದ್ರು ತಲೆ ಕೆರ್ಕೊಂಡ ಮಾಡಿದ್ದಾರೆ ಎಲ್ರು ನಂಗೆ ಅಕ್ಕ ನಾನು ನಿನ್ ಲವ್ ಮಾಡ್ತೀನಿ ಅಕ್ಕ ಅಂತ ಹೇಳೋದು. ಅದೇ ಯೋಚ್ನೆ ಮಾಡ್ತೀನಿ. ಆ ತರ ಯಾವ್ದು ಅಕ್ಕ ಆಮೇಲೆ ಇನ್ನು ಆದ್ರೆ ನಮ್ ಅಲ್ಲ ಸರ್ ರಿಜೆಕ್ಟ್ ಮಾಡಿದಿರಂದ್ರೆ ಎಲ್ಲರೂ ವರ್ಷದಾಗೆ ಮಾಡಿದ್ದಾರೆ. ಪ್ರಪೋಸಲ್ ಚೆನ್ನಾಗೇ ಮಾಡ್ತಾರೆ ಬಟ್ ಅವ್ರ ವ್ಯಕ್ತಿತ್ವ ನಮ್ಗೆ ಇಷ್ಟ ಆಗ್ಬೇಕಲ್ವಾ. ನೀವು ಹೋಗಿ ಒಂದ್ ಹುಡುಗಿಗೆ ಐ ಲವ್ ಯು ಅಂತ ಚೆನ್ನಾಗೇ ಹೇಳ್ಬೋದು ಬಟ್ ಅವಳಿಗೆ ನೀವ್ ಯಾರು ಅಂತ ಗೊತ್ತಿರಲ್ಲ. Worst ಇಲ್ಲಾಂದ್ರೆ ಭಯ ಬಿದ್ದಿರೋದು ಬಾ ಬೇರೆ ತರ ಮಾಡಿ ಭಯ ಬಂದ್ಬಿಟ್ಟು ಬಿದ್ದಿರೋದು. ಲವ್ ಅಕ್ಕ ಅಂತ ಏನಾದ್ರು ಅಂದಿರೋದು ಆತರ ಏನಾದ್ರು ಇಲ್ಲ ನಂಗೆ ಒಬ್ರು ಸ್ಕೂಲಲ್ಲಿ ನಮ್ದು ಕಲ್ಚರಲ್ ಆಕ್ಟಿವಿಟೀಸ್ ಆಗ್ತಾ ಇತ್ತು. ಸೊ ಅವಾಗ ಆನ್ಯುವಲ್ ಡೇ ಅಂತ ಮಾಡ್ತಾರಲ್ಲ. ಸೊ ನಾನ್ ಡಾನ್ಸ್ ಇದ್ರಲ್ಲಿ ಬನ್ನಿ ಪರವಾಗಿಲ್ಲ ಬನ್ನಿ ನಾಚ್ಕೊಳ್ಳೋದು. ಬನ್ನಿ ಸೊ ಆನ್ಯುವಲ್ ಫಂಕ್ಷನ್ ನಲ್ಲಿ ಒಬ್ರು ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ ಪರ್ಫಾರ್ಮೆನ್ಸ್ ಇದೆ, ನಾನು ಬೇಗ ಓಡಿ ಹೋಗ್ಬೇಕು, ಲೇಟ್ ಆಗ್ಬಿಟ್ಟಿತ್ತು. ಫ್ರೀ ಡಾನ್ಸ್ ಇದ್ರಲ್ಲಿ ಜಾಯಿನ್ ಆಗಿದ್ದೆ. ಇದಾಗಿದ ತಕ್ಷಣ ಒಂದ್ ಗ್ಯಾಪ್ ಆದ ತಕ್ಷಣ ಇನ್ನೊಂದಿತ್ತು. ಸೊ ಅದ್ರಲ್ಲಿ ನಾನು ಮತ್ತೆ ಭರತನಾಟ್ಯಂ ಡ್ರೆಸ್ ಹಾಕೊಂಡು ಓಡಿ ಬಂದು ಡಾನ್ಸ್ ಮಾಡ್ಬೇಕಾಗಿತ್ತು. ಆ ಟೈಮಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಒಬ್ಬ ಹುಡ್ಗ ಬಂದ್ಬಿಟ್ಟು ನಂಗೆ ನೀವು ತುಂಬಾ ಇಷ್ಟ ಆದ್ರಿ, ಪ್ಲೀಸ್ ನನ್ಗೆ ಒಪ್ಕೊಳ್ಳಿ, ನನ್ ಲವ್ನ ಅಂತ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಾನು ಏನ್ ಮಾಡೋದು, ನಾನ್ ಈ ಕಡೆ ಬರ್ಬೇಕು, ನೋಡು ಹೇಳ್ತಾ ಇದೀನಿ ನೀನಂದ್ರೆ ನಂಗೆ ಇಷ್ಟ ಅಷ್ಟೇ ಓಕೆನಾ ಬಾ ಇಷ್ಟೊಂದಿಲ್ಲ, ಸಿಂಪಲ್ ಆಗಿ ಇಷ್ಟೊಂದಿಲ್ಲ. ಅಲ್ಲ ಇವಾಗ್ಲೂ Simple ಸಿಂಪಲ್ ಆಗಿ ಸರ್ ನನಗ್ ಪ್ರೊಡ್ಯೂಸರ್ ಸರ್ ನಂಗೆ ಮಾತಾಡಕ್ ಬಿಡ್ತಾ ಇಲ್ಲ ಇವ್ರಿಬ್ರು ಅವಾಗ್ಲಿಂದ. ಆಗ್ತದ So, ಆ ತರ ಆಗಿದೆ ಸರ್ ಒಂದ್ ಇನ್ಸಿಡೆಂಟ್. ತುಂಬಾ ಅಂದ್ರೆ ಒಂಥರ ಶಾಕಿಂಗ್ ನಂಗೆ. ನಾನ್ ಯಾವ್ದೋ ಡಾನ್ಸ್ ಅಂದ್ರೆ ಯಾವ ತರ ಶಾಕ್ ಆದ್ರಿ ಅಂತ ಶಾಕ್ ಆದ್ರ ಮೆಂಟಲಿ ಶಾಕಿಂಗ್. ವರ್ಸ್ಟ್ ಲವ್ ಅದೇ ಪ್ರಪೋಸಲ್. ಯಾಕಂದ್ರೆ ನನಗ್ ಮೆಂಟಲಿ ಸ್ಟ್ರೆಸ್ ಆಯ್ತು. ನಾನು ಆ ಕಡೆ Correct. ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ, ಕರೆಕ್ಟ್ ವರ್ಷ ಪ್ರಪೋಸ್ ನಿಜ ಅದೊಂದು. ಸೂಪರ್ ಅವಾರ್ಡ್ ಕಳ್ಸ್ಬೋದು ಆಸ್ಕರ್ ನೀವ್ ಹೇಳಿ ಟ್ರೂತ್ ಸರ್ ನಾನ್ ಇವ್ರಿಬ್ರಿಗೆ ಡೇರ್ ಸತ್ಯಮೇವ ಜಯತೆ ಇವ್ರಿಬ್ರಿಗೆ ಡೇರ್ ಕೊಡ್ಬೋದಾ? ಸರ್ ಸತ್ಯಮೇವ ಜಯತೆ ಇವ್ರಿಗೆ ಡೇರ್ ಕೊಡ್ಬೇಕು ಅಂದ್ರೆ ಒಂದ್ 5 ನಿಮಿಷ ಸರ್ ಇವ್ರು ಮಾತಾಡುವಾಗ ಇವ್ರು ಮಾತಾಡ್ಬಾರ್ದು, ಇವ್ರು ಮಾತಾಡುವಾಗ ಇವ್ರು ಮಾತಾಡ್ಬಾರ್ದು. ಸತ್ಯಮೇವ ಹಾ ಸರ್ ಸತ್ಯಮೇವ ಜಯತೆ ಸತ್ಯ ಹೇಳ್ತೀರಲ್ಲ, ಕರೆಕ್ಟ್ ಸರ್. ನಿಮ್ಮ ಫಾದರ್ ಹತ್ರ ಸರಿಯಾಗಿ ಓದ್ಕೊಂಡು ಏನ್ ಹೇಳಿದೆ ಹೇಳಿ, ಯಾವ ವಿಷಯ ಹೇಳಿ ಹೇಳಿ. ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲ, ನಿಮ್ಮ ಹತ್ರ ಹೇಳಿದ್ನಾ? ಹೊಗಳಿದ್ದೀವಿ. ಅಲ್ಲ ಚಿಕ್ಕ ವಯಸ್ಸಿಂದ ಇವ್ರ ಹತ್ರ ಅಷ್ಟೊಂದು ಟಚ್ ಅಲ್ಲಿ ಇದ್ರ ಹ್ಞೂ ಸರ್ ನಾವಿಬ್ರು ಚಿಕ್ಕ ವಯಸ್ಸಿನ ಫ್ರೆಂಡ್. ಇರಿ ಸರ್ ಜ್ಞಾಪಿಸ್ಕೊತಾ ಇದೀನಿ. ಯಾವಾಗ ಅಂದ್ರೆ ಸರಿಯಾಗಿ ಓಡಿಸ್ಕೊಂಡಿರೋದಾ? ಅದೇ ತಿಂದಿರೋದ ಸರ್ ಉಳಿಸೇನಾ ಅದು. ಅಂದ್ರೆ ನನ್ಗೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಯಾವಾಗೋ ಒಂದ್ಸತಿ ಹೊಡೆದ್ರೆ ಜ್ಞಾಪಕಕ್ಕಿರುತ್ತೆ, ನಾಯಿ ಹೊಡೆದಂಗ್ ಹೊಡೆಯೋರು ಸರ್, ಇನ್ನೆಲ್ಲಿ ಜ್ಞಾಪಕಕ್ಕಿರುತ್ತೆ. ಕರೆಕ್ಟ್ ಈಗ ಜ್ಞಾಪಕ ಬಂತು. ನಾನು ಅವಾಗ ತಾನೇ SLC ಸ್ವಲ್ಪ ಇದಾಗ್ಬಿಟ್ಟಿತ್ತು, ಒಂದು ಸಬ್ಜೆಕ್ಟ್ ಏನೋ ಒಟ್ಟಾಗಿತ್ತು. ಅವಾಗ ಮನೇಲಿ ಕೂತ್ಕೊಂಡು ಸುಮ್ನೆ ನಮ್ಮ ಅಪ್ಪನ ಬಗ್ಗೆ ಏನ್ ಮಾಡೋದು ಅಂತ ಅವಾಗ ಸ್ವಲ್ಪ ಕವಿತೆ ಕವನಗಳು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ನನಗೆ. ನಮ್ಮ ಅಪ್ಪನ ಬಗ್ಗೆ ಒಂದು ಕವನ ಬರ್ದಿದ್ದೆ. ನಮ್ಮಪ್ಪ ಮಾತಾಡಿಸೆ, ನಮ್ಮಪ್ಪ ಅಂದ್ರೆ ನನಗೆ ತುಂಬಾ ಇಷ್ಟ ಅನ್ಬಿಟ್ಟು ಏನೇನೋ ಒಂದಷ್ಟು ಉದ್ದ ಹಾಕ್ಬಿಟ್ಟು ಒಂದ್ ಪೇಜ್ ಕವನ ಬರ್ದಿದೆ. ಬಂದ್ಬಿಟ್ಟು ಸೀದಾ ಅಣ್ಣ ನಾನು ನಿನ್ಗೋಸ್ಕರ ಒಂದ್ ಕವನ ಬರ್ದಿದ್ದೀನಿ, ಅಪ್ಪನ ಅಣ್ಣ ಅಂತ ಕರಿತಾ ಇದ್ದಿದ್ ನಾವು. ಅಣ್ಣ ನಿನ್ಗೋಸ್ಕರ ಒಂದ್ ಕವನ ಬರ್ದಿದ್ದೀನಿ ಅಣ್ಣ ಅಂತ ಅಂದ್ಬಿಟ್ಟು ತೋರುತ್ತೆ. ಮ್ಯಾಥ್ಸ್ ಬುಕ್ ತಗೊಂಬೋಗು ಅಂದ್ರು, ತಗೊಂಬಂದೆ ಮ್ಯಾಥ್ಸ್ ಬುಕ್. ಹೇಳಿದ್ರು ಏನೋ ಮಾಡಿದು ಅಂತಂದ್ರು, ಎಲ್ಲ ದಬಬ ದಿಬಿಬ ಅಂದೆ. ಅಂದಿದ ತಕ್ಷಣ ಹಾಕೊಂಡ್ರು ಸರ್ ಒಳಗೆ. ಅಪ್ಪ ಪೊಲೀಸು ಹೊಡೆದ್ರು ಒಂದೊಂದ್ ಲೈನ್ಗೂ ಒಂದೊಂದ್ ಏಟ್ ಬಿದ್ದೈತೆ ನನಗೆ. ನಮ್ಮಪ್ಪ ಅಂತವ್ರು ನಮ್ಮಪ್ಪ ಇಂತವ್ರು ಅಂತ ಬರ್ದಿದ್ನಲ್ಲ, ಒಂದೊಂದ್ ಲೈನ್ಗೂ ಒಂದೊಂದ್ ಏಟ್ ಬಿದ್ದೈತೆ ಸರ್. ಸೂಪರ್ ಆಗಿ ಬರ್ದಿದೆ ಸರ್. ಸರ್ ಬಾಯ ಮುಚ್ಕೊಂಡು ಓದೋದ್ ಬಿಟ್ಬಿಟ್ಟು ಎಕ್ಸಾಮ್ SLC ಎಕ್ಸಾಮ್ ನನ್ ಮಗನೇ ಕತೆ ಕವನ ಅನ್ಕೊಂಡ್ ಕೂತಿದ್ಯಾ ನೀನು ಅಂತ. ಕತೆ ಕವನ ಅನ್ಕೊಂಡ್ ಕೂತಿದ್ಯಾ, ಎಕ್ಸಾಮ್ ನನ್ ಮಗ ನೀನು SLC ಬೇರೆ ಬೇಲ ಕೂತಿದ್ಯಾ, ಮಂಗ್ ಬರ್ತೈತದೆ. ಅಲ್ಲ ಸರ್ ಅವ್ರು ಕವನ ಬರ್ದಿರೋದಕ್ಕೂ ಬೇಜಾರಾಗಿಲ್ಲ, ಕವನ ಅರ್ಥ ಆಗ್ದಿರೋ ರೀತಿ ಇದು ಪಾಯಿಂಟ್ ಸರ್. ಅದ ಆ ಒಂದ್ ವಿಚಾರ ಅವ್ರು ಸಖತ್ ಬರ್ತಿದ್ರು ಸರ್. ಚೆನ್ನಾಗಿ ಕವನ ಬರ್ದ್ರು ಹೇಳ್ತಿದ್ದಲ್ಲ ಸರ್ ಬೇಜಾರು ಸರ್, ಅದೊಂದೇ ಫೀಲಿಂಗು ಸರ್. ಬಟ್ ಅದಾದ್ಮೇಲೆ ನೋಡಿ ಸರ್ ಬಿಡ್ಲಿಲ್ಲ. ನೀವು ಹಂಗ್ ಹೊಡೆದ್ರಿ ಅಲ್ಲ, ನಾನ್ ಸಿನಿಮಾ ಇಂಡಸ್ಟ್ರಿಲೇ ಇರೋದು ಅಂತ ಬಂದೆ ಸರ್. ಎಷ್ಟ್ ಹೇಳಿದ್ರು ಬಿಡ್ಲಿಲ್ಲ ಸರ್, ಸಿನಿಮಾಗೆ ಬಂದೆ ಹಂಗೆ ಸರ್. ಅಪ್ರಮ ಪೇಷನ್ ಹಂಗೆ ಸರ್. ಅವ್ರು ಮಾತಾಡ್ತಾರೆ. ರೆಡಿ ಸರ್ ಹೇಳಿ. ಸರ್ ನೀವೇನ್ ತಗೋತೀರಾ?
ಕಟ್ ಮಾಡ್ಕೊತಾರೆ ಸುಮ್ನೆ ಸರ್ ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಇಲ್ಲಿ. ಮತ್ತೆ ಬಿಟ್ಟಾಕಿ ನೀವು ಆರಾಮಾಗಿ ಹೋಗಿ. ಅಲ್ಲ ಅವರು ಹೀರೋ ಹೀರೋಯಿನ್ಗೂ ಹೋಗಿ ಸರ್ ನೀವು ಆರಾಮಾಗಿ ಹೋಗಿ ಊಟ ಗೀಟ ಮಾಡಿ ಬರ್ತೀರಿ. ನಾವ್ ಏನೋ ಒಂದು ಗೋಲ್ ಹಾಕೊಂಡ್ ಬರ್ತೀರಿ. ಸರ್ ಹೇಳಿ ಯಾವ ತಗೋತೀರಾ? ಏನ್ ನೀವೇ ಹೇಳಿ ಮತ್ತೆ. ಡೇರಾ ಅವಾಗ್ಲೇ ಕೊಟ್ರಲ್ಲ ಇನ್ನೇನು. ಟ್ರೂತ್ ಅದು ಟ್ರೂತ್ ತಗೋತೀರಾ ಈಗ? ಟ್ರೂತ್ ಹೇಳಿ ಸರ್. ನಿಮ್ಗೆ ನಿಮ್ಮ ಟೀಮ್ ಅಲ್ಲಿ ಇಷ್ಟ ಆಗಿರೋ ಪರ್ಸನ್? ನಾನೇ ಸರ್. ಹಾ, ಇವತ್ತು ಸತ್ಯವಾದ ಮಾತಾಡಿದ್ರಿ ಇವಾಗ. ನನಗೆ ನಾನು ಕೆಲವೊಂದ್ ಟೈಮಲ್ಲಿ ಇಷ್ಟ ಆಗಲ್ಲ ನಾನು ಹೇಳ್ಬೇಕಂದ್ರೆ. ಯಾಕಂದ್ರೆ ಎಲ್ಲಾರನ್ನೂ ಗೋಳ ಹಾಕೊಂತ ಇರ್ತೀನಲ್ಲ, ಯಾಕಪ್ಪ ಈ ಗೋಳ ಹಾಕೊಂತಿದೀನಿ, ನನಗೂ ಅವ್ರನ್ನೂ ಗೋಳ ಹಾಕೊಂಡು ನನ್ನನ್ನು ಗೋಳ ಹಾಕೊಂಡು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಸುಮ್ಮನೆ. ಮತ್ತೆ ಅವಾಗ ಹೀರೋಯಿನ್ ಬೇರೆ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಇನ್ನೊಬ್ರು ಹೀರೋಯಿನ್ ನೀವಲ್ಲ. ಅವ್ರಿಗೆ ಇಷ್ಟ ಆಗ್ದಂಗೆ ಇರ್ಬೋದು, ನನ್ಗಿಷ್ಟ ಆಗಿಲ್ಲ ಅಂತ ಹೇಳಿ. ಅಲ್ಲ ಅವ್ರು ಇಷ್ಟ ಆಗ್ದಂಗೆ ಅಂತ ಹೇಳಿಲ್ಲ, ಇಷ್ಟ ಏನು ಇಲ್ವೇ ಇಲ್ಲ ಅಂತ. ಏನಿಲ್ಲ ಅಂದ್ರೆ ಏನರ್ಥ? ಅಂದ್ರೆ ಏನು ಇಲ್ಲ ಅಂತ ಸರ್. ನೀವ್ ಹೇಳ್ತೀರ ನೋಡಿದ್ರೆ ಎಲ್ಲಾರ್ಗು ಸಿಕ್ಕಿದೆ ಅಂತ ಇರ್ಬೋದೇನೋ, ಹೊರಗಡೆ ಅದು ತೋರಿಸಿ ನಾನ್ ಹೇಳಕ್ ಆಗಲ್ವಲ್ಲ. ನನ್ನ ಒಂದು ಪರ್ಸನಲ್ ವಿಷಯ ಅಂದ್ರೆ ಫಸ್ಟ್ ನಮ್ಮನ್ನ ನಾವೇ ಸರಿಪಡಿಸ್ಕೊಳ್ಳೋಣ. ಲಾಸ್ಟ್ ಡೇರ್ ಏನು ಬಟ್ ಸಿಂಪಲ್ ಆಗಿ ಡೇರ್ ಸಿಂಪಲ್ ಆಗಿ ಅಂದ್ರೆ ಟ್ರೂತ್ ಆಯ್ತಲ್ಲ. ಡೇರ್ ಸಿಂಪಲ್ ಆಗಿ ಅಂತ ಅವ್ರು ಇರ್ತಾರೆ. ನನ್ ಕಾಲ್ ಇಲ್ಲ, ನೋವು ಡ್ಯಾನ್ಸ್ ಸಖತ್ ಇಷ್ಟ. ರಂಗು ರಂಗ ಕಾಲ್ ಕೈಯಲ್ಲೇ ನಿಂತ್ಕೊಂಡಿದ್ದ ಕೂತ್ಕೊಂಡೆ ಆಮೇಲೆ ಅದಕ್ಕೊಂದು ರೀಲ್ ಮಾಡ್ಕೊಳ್ಳೋಣ ಸರ್. ಅವ್ರ ಸ್ಟೆಪ್ ಚೆನ್ನಾಗಿ ಆಡ್ತಾರೆ. ಅದು ಜೋರಾಗಿ ಇಳಿತು ಪರವಾಗಿಲ್ಲ. ಹೆದರ್ಬೇಡಿ ಸರ್, ನಾನೇನು ಹೇಳಿ ಭಿಕ್ಷೆ ಬೇಡ್ಬೇಕು. ಎಂತ? ನಮ್ಮ ಸಿನಿಮಾಗ್ ಬರ್ರಪ್ಪ, ನಮ್ ಸಿನಿಮಾ ನೋಡ್ರಪ್ಪ ಅಂತ ಮಾಡ್ಬೇಕು ಇವಾಗ. ನಮ್ Dare. ಸಿನಿಮಾಗ್ ಭಿಕ್ಷೆ ಬೇಡೋದೇ ಬೇಡ ಅಷ್ಟೇ. ಅಲ್ಲ, ನೀವ್ ಹೇಳಿ, ಅದನ್ನ ಹೇಳಿ, ಇಲ್ಲಾಂದ್ರೆ ಬೇರೆ ತರನಾದ್ರೂ ಹೇಳಿ. ಬೇಡ ಸರ್, ಡ್ಯಾನ್ಸಿನ ಮಾಡಿ ಮಾಡಿ ಆಮೇಲಲ್ಲ. ಓ ಕತೆ, ಈಗ ಡೇರ್ ಅಂದ್ರೆ ಇನ್ನೇನ್ ಮತ್ತೆ, ಆ ತಕ್ಷಣದಲ್ಲಿ ಮಾಡುವುದೇ ಡೇರ್. ಸಾಂಗ್ ಇಲ್ಲ ಹಾಕ್ಬಿಡೋಣ. ಸಾಂಗ್ ತಾನೇ ಬೇಕು, ಹಾಕೋಣ. ಇಲ್ಲ ಬೇರೆ ಡೇರ್ ಹೇಳ್ಬಿಡಿ ಸರ್. ಬೇರೆ ಹಾ ಚೇಂಜ್ ಮಾಡಿ ಡೇರು. ಡೇರ್ ನಾನು ಇಲ್ಲ, ನೀವೇ ಹೇಳಿ. ಟ್ರೂತ್ ಇಲ್ಲಾಂದ್ರೆ ಟ್ರೂತ್ ಏನಾದ್ರು ಕ್ವಶನ್ ಕೇಳಿದ್ಯಾ? ಸರಿ ಕೇಳಿ ಸರ್, ಯಾರಂದ್ರೆ ನಿನ್ಗೆ ಇಷ್ಟ ಅಂತ ಕೇಳಿ. ನಮ್ಮಿಬ್ರಲ್ಲಿ ಅಲ್ಲ, ಅವಾಗ್ಲೂ ಇಷ್ಟ ಆಗ್ದಿರೋ ಕೇಳಿದ್ರೆ ಇವಾಗ ಅವ್ರಿಬ್ರಲ್ಲಿ ಯಾರು ಇಷ್ಟ ಇದೆ? ನನ್ ಸುಖಿ ಬಾವ ಟೀಮ್ ಅಲ್ಲಿ ಯಾರು ಇಷ್ಟ ಇಲ್ಲ, ಅಂದ್ರೆ? ಇಲ್ಲ ಸರ್, ಇಲ್ಲ ನಾನು ಇವಾಗ ಡೇರೆ ಮಾಡ್ತೀನಿ. ಇಬ್ರಿಗಿಂತ ನಮ್ ಪ್ರೊಡ್ಯೂಸರ್ ಸರ್. ನಾವು ಆಪ್ಷನ್ ಕೊಟ್ಟಿಲ್ವಲ್ಲ, ಇಲ್ಲ ನಾನ್ ತಗೋಬಹುದು. ನಾವು ಕೊಡಲ್ಲ. ಹೀರೋಯಿನ್ ಒಂದು ಎಕ್ಸ್ಟ್ರಾ ಆಪ್ಷನ್. ಹಂಗಂದ್ರೆ ಸರ್ ನಾವು ಹೋಗೋಣ. ಸುಮ್ನೆ ನಾವು ಮಾಡ್ಬಿಡಿ ಫಸ್ಟ್ ಅಂತ ನಿಮ್ಗೆ ಗೊತ್ತು. ಹಾ. ಒಬ್ರು ಇರ್ತಾರೆ ಅಂತ ಹೇಳಿ ಹೇಳಿ. ಕೇಳಿದ್ರು ಒಬ್ರು ಇರ್ತಾರೆ. ಅದೇನಾರು ಆಗಿತ್ತು ಆಗಿದ್ದಾಗ್ಲಿ ಮಾದಪ್ಪನ ಜೊತೆ. ನೀವು ನಿಮ್ಮ ಭವಿಷ್ಯವನ್ನ ಯೋಚನೆ ಮಾಡ್ಕೊಂಡು ತಗೊಳ್ಳಿ ನಿರ್ಧಾರ. ಡೈರೆಕ್ಟ್ ಅದೇ ಚಾಯ್ಸ್. ನೋ, ನಾನು ಏನ್ ಹೇಳಿದ್ ನಿಮ್ಗೆ, ನಿಮ್ ಭವಿಷ್ಯನ ನೋಡಿ ತಗೊಳ್ಳಿ ನಿರ್ಧಾರ ಅಂತ. ಸರ್ ಸ್ವಲ್ಪ ಜಾಸ್ತಿ ನಮ್ದು ವರ್ಕ್ಶಾಪ್ ಅಲ್ಲಾಗ್ಲಿ ಆ ಟೈಮ್ ಅಲ್ಲಾಗ್ಲಿ ಜಾಸ್ತಿ ಸರ್ ಜೊತೆ ಟೈಮ್ ಸ್ಪೆಂಡ್ ಆಗಿರೋದ್ರಿಂದ ಸರ್ದು ನಿಮಗ್ ಗೊತ್ತ್ರಿ ನನ್ ದೊಡ್ಡ ಗುಣ ಅಂತ. ಅದಕ್ಕೆ ಯಾಕೆ ಅವ್ರಿಗೆ ಕೋಪ ಇಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಇಷ್ಟ ನೀವು. ಕಮ್ಮಿ ಯಾಕೆ ಇಷ್ಟ ಅವ್ರು? ಕಬ್ಬಿ ಸತಿ ಯಾಕೆ ನಾನೇನ್ ಮಾಡಿರ್ತೀನಿ? ಯಾಕೆ? ನನ್ ಕಮ್ಮಿ ಸತಿ ಸಿಕ್ಕಿರೋದೇ ನಿಮ್ಗೆ. ನನ್ ಕಮ್ಮಿ ಇಷ್ಟನಾ? ಈಗ ಹಾ ಸರ್, ಅದು ಕರೆಕ್ಟ್ ಅದು ಕರೆಕ್ಟ್ ಸರ್. ಅಂತ ಅಂದ್ರೆ ಅವ್ರು ನಿಮ್ಮನ್ನ ಯಾರನ್ನ ಮಾತಾಡಕ್ ಇಲ್ಲ, ಅವ್ರ ಕಾಂಬಿನೇಷನ್ ಕುತ್ಕೊಂತೀನಿ, ಅವ್ರಿಗಾಗಿದೆ, ಅವ್ರಿಗೆ ಸರ್ಗ ಜೊತೆ ಒಂದ್ ಸ್ವಲ್ಪ ಕೂತ್ಕೊಳ್ಳೋದು. ಮೈಂಡ್ ರೀಡ್ ಮಾಡ್ತಾರೆ ಸರ್. ಹೌದು ಸರ್, ಚೆನ್ನಾಗಿ ನೋಡ್ತಾರೆ. ಅಷ್ಟಿಲ್ಲೇ ಸರ್ ಪ್ರೊಡ್ಯೂಸರ್ ಆಗಕ್ಕಾಯ್ತದೆ ಸರ್. ಸರ್ ಹೇಳಿ, ನಿಮ್ಗೆ ಯಾಕೆ ಅವ್ರು ಇಷ್ಟ? ಇವರು ನನ್ನ ಇಷ್ಟ ಪಡ್ತಾ ಇದಾರೆ ಅಂದ್ರೆ ಅದು ಅವ್ರಿಗೆ ಗೊತ್ತಿರ್ತದೆ. ನಾನ್ ಹೇಳಿದೆ ಸರ್, ನಿಮ್ಮ ಆಂಗಲ್ ಏನ್ ಸರ್ ಕೆಲಸ ಮಾಡಿದ್ದೀರಿ, ಒಳ್ಳೆ ಅವ್ರಿಗೆ ಅಲ್ಲ ಸರ್, ಯಾವ ರೀತಿ ಇವ್ರು ಅವ್ರನ್ನ ಇಷ್ಟಪಡ್ತಾರೆ. ಹೆಲ್ಪ್ ಆಗಿರ್ಬೋದು. ನಿಮ್ ಜೊತೆ ಟ್ರಾವೆಲ್ ಮಾಡಿದಾರೆ, ಸ್ಕ್ರಿಪ್ಟ್ ಅಲ್ಲಿ ಅವ್ರಿಗೆ ಅರ್ಥ ಆಗೋ ತರ ಹೇಳ್ಕೊಟ್ಟಿರೋ ವಿಧಾನ ಆಗಿರ್ಬೋದು. ತುಂಬಾ ಡೆಡಿಕೇಟೆಡ್ ಆಗಿದ್ದಾರೆ ವರ್ಕ್ ಮೇಲೆ, ಅದೆಲ್ಲ ಕ್ವಾಲಿಟೀಸ್ ಇಷ್ಟ ನನಗೆ. ನಿಜವಾಗ್ಲೂ ಒಂದೇ ಹೇಳ್ತೀನಿ.
ನಿಮಗೆ ಯಾಕೆ ಆ ಡೌಟ್ ಅಂತ ಹೇಳಿ ನಂಗೆ. ಅವರು ನನ್ಗೆ ನನ್ ಮೇಲೆ ಹಣೆ ಇಟ್ಟೇಳ ಸರ್, ನನ್ನ ಮೇಲೆ ಹಣೆ ಇಟ್ಟೇಳ. ಅಲ್ಲ ಸರ್, ನನಗೆ ಇಷ್ಟ ಆಗಿದ್ದಾಗಿರ್ಬೋದು, ಬೇರೆಯವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ವಿ. ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಷ್ಟೇ. ಸರಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಸರ್. ನೀವು ನೀವಿಗೆ ಇದು ಅನ್ಕೊಂಡು ಈಗ ನೋಡಿ, ನಿಮ್ಮನ್ನ ಅವ್ರು ಇಷ್ಟಪಟ್ರು ನನಗ್ ಕಾನ್ಫಿಡೆನ್ಸ್ ಇದೆ, ಅವ್ರು ನನ್ನೇ ಇಷ್ಟಪಡ್ತಾ ಇರೋದು ಒಂದು, ಅದು ಸೆಲ್ಫ್ ಕಾನ್ಫಿಡೆನ್ಸ್. ಇದ್ರಲ್ಲೂ ಅವ್ರನ್ನ ತಗೊಂಡ್ರು. Nice. ಓಕೆ ಸುಖಿಗೋವಾ ಇದು ಫುಲ್ ಒಂದು ಕಾಮಿಡಿಯಾಗಿ ಒಂದು ಮೈತ್ರಿಲಿ ಏನ್ ಪರ್ಫಾರ್ಮ್ ಮಾಡಿದ್ನೋ ಅದಕ್ಕಿಂತ ಇನ್ನು ಅದ್ಭುತವಾಗಿ ತುಂಬಾ ಚೆನ್ನಾಗಿ, ಅಂದ್ರೆ ಇನ್ನು ಸ್ವಲ್ಪ ಬೇರೆ ತರನೇ ಅಭಿನಯಿಸಿದೀನಿ ಈ ಒಂದು ಪಾತ್ರದಲ್ಲಿ. ನನಗೆ ಈ ಒಂದು ಸಿನಿಮಾದಲ್ಲಿ ಏನ್ ನನಗೆ ದೊಡ್ಡ ಟಾಸ್ಕ್ ಆಗಿದ್ದಂದ್ರೆ ಡೈಲಾಗ್ಸ್ಗಳು, ಅಂದ್ರೆ ತುಂಬಾನೇ ಹತ್ತತ್ರ 1.5 ಪೇಜು ಆ ತರ ಡೈಲಾಗ್ಸ್ಗಳಿದಾವೆ ಇದ್ರಲ್ಲಿ. ಸೊ ಅದನ್ನ ತಗೊಂಡು ಜನಗಳಿಗೆ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡ್ಬೇಕು, ಅದು ತುಂಬಾ. ಆಮೇಲೆ ಇನ್ನೊಂದೇನಂದ್ರೆ ಒಬ್ರನ್ನ ಅಳಿಸ್ಬಿಡ್ಬೋದು ಸರ್, ಬೇಗ ನೀರು ತುಂಬ ಹತ್ಬಿಡ್ತಾರೆ. ಬಟ್ ನಗ್ಸೋದಿದೆಯಲ್ಲ, ಟೈಮಿಂಗ್ ತುಂಬಾ ಟೈಮಿಂಗ್, ಅಂದ್ರೆ ಆ ಟೈಮಿಂಗ್ ಅಲ್ಲಿ ಹೊಡಿಲಿಲ್ಲ ಅಂತಂದ್ರೆ ಯಾರೋ ಒಬ್ರು ಅನ್ನೋದು ಹೋದ್ರುನು ಆ ನಗು ಬರಲ್ಲ ಅಲ್ಲಿ. ಸೊ ಆ ತರದ್ದು ತುಂಬಾನೇ ದೊಡ್ಡ ಟಾಸ್ಕ್ ಇತ್ತು ನನ್ಗೆ. ಅದಕ್ಕೆ ನನಗೆ ಚಾಲೆಂಜಿಂಗ್ ಆಗಿತ್ತು, ಅಂದ್ರೆ ಪಾತ್ರ ಒಬ್ಬ ನಟನನ್ನ ಚಾಲೆಂಜ್ ಮಾಡ್ಬೇಕು. ಸೊ ಆ ಒಂದು ಇದು ನನಗೆ ಈ ಸಿನಿಮಾದಲ್ಲಿ ಆಗಿದೆ. ಸೊ ನನ್ಗೆ ಅದಕ್ಕೆ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. 6ಕ್ಕೆ ರಿಲೀಸ್ ಆಗ್ತಿದೆ, ಅದೇ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಸರ್, ಜನ ಹೆಂಗ್ ತಗೊಂತಾರೆ ನಾನು. ಸೊ ನನ್ ಪಾತ್ರ ಬಂದ್ಬಿಟ್ಟು ಊರ್ವಿ ಅಂತ ಒಂದ್ ಕ್ಯಾರೆಕ್ಟರ್ ಮಾಡಿದೀನಿ. ತುಂಬಾ ಒಳ್ಳೆ ಪಾತ್ರ. ಒಂದ್ ಕ್ಯೂಟ್ ಲವ್ ಸ್ಟೋರಿನೂ ಇದೆ, ಪ್ಲಸ್ ಅದ್ರಲ್ಲಿ ಕೆಲವೊಂದು ಟ್ವಿಸ್ಟು ಇದೆ. ಮೂವಿ ಫುಲ್ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದ್ರಲ್ಲಿ ಎಲ್ಲಾ ತರದ ಇಮೋಷನ್ಸ್, ಕಾಮಿಡಿ, ಫನ್, ಲವ್, ಎಲ್ಲಾ ತರದ ಎಂಟರ್ಟೈನ್ಮೆಂಟ್ ಇದೆ. ಸೊ ನೀವು ಸಣ್ಣ ವಯಸ್ಸಿಂದ ಹಿಡಿದು ವಯಸ್ಸಾದವ್ರು ಕೂಡ ಆರಾಮಾಗಿ ಹೋಗಿ ನೀಟಾಗಿ ಕಂಫರ್ಟಬಲ್ ಕುತ್ಕೊಂಡು ನೋಡುವಂತ ಸಿನಿಮಾ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಒಂದು ಆಕ್ಷನ್ ಅದು ಇದು ಜಾನರ್ ಇಂದ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ ನಮ್ಮ ಮೂವಿ. ಸೊ ಆ ಒಂದು ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ. ಸೊ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ರು ಕೂಡ February 6th ನಮ್ ಸಿನಿಮಾಗೆ ಹೋಗಿ ಥಿಯೇಟರ್ ಅಲ್ಲೇ ನಮ್ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಅವ್ರನ್ನೇ ಯಾಕೆ ಹಾಕೋಬೇಕು ಯಾರನ್ನ ಸರ್, ಇವ್ರನ್ನ ಅವ್ರನ್ನ ಸರ್ ಹಾಕೊಬೇಕು ಅಂತ ಏನೋ ಅನ್ಸಿಲ್ಲ. ಅವರು ಆಕ್ಟ್ ಮಾಡಕ್ ರೆಡಿ ಇದ್ರು. ಯಾರನ್ನೋ ನಾವು ಹೋಗಿ ಕರ್ಕೊಂಡ್ ಬರಕ್ ಆಗಲ್ವಲ್ಲ ಸರ್. ಏನ್ ಸರ್ ಅದು ಇರಿ ಸರ್, ಹೇಳೋರ್ಗು. ಅಂದ್ರೆ ಅವ್ರು ಇಲ್ಲ ಅಂದ್ರೆ ಅವ್ರ ತಲೆ ಕೆಡ್ಸ್ಕೊಂಡು ನೋಡಿ ಸರ್, ಇಲ್ಲ ಅಂದ್ರೆ ಇವಾಗ ತಲೆ ಕೆಡ್ಸ್ಕೊಬೇಕಾಗ್ತದೆ, ಮುಂಚೆ ಗೊತ್ತಿಲ್ಲ. ಸಮಾಧಾನಕರ ಸಮಾಧಾನಕರ ಬಹುಮಾನ ಇಬ್ರಿಗೂ. ನಂದು ರಿಯಾಕ್ಷನ್ ಹಿಂಗಾಯ್ತು. ಯಾಕೆ ಸರ್ ಅಷ್ಟೊಂದು ಗೋಳಾಗ್ಬಿಟ್ಟಿದೀವಿ ಅನ್ಸುತ್ತೆ ಸರ್. ಇಲ್ಲ ಈಗ ಗೋಳು ಇಟ್ಕೊಳ್ಳೋಣ ಸುಮ್ಮನೆ. ಹಾಕೊಂಡ್ಲೇಬೇಕು ಅನ್ನೋದು ನಿರ್ಧಾರ ಒಂದ್ 2ನೇ ಸಿನಿಮಾ ಮೇಲೆ ಹೇಳ್ಬೋದು. ಮೊದಲನೇ ಪರಿಚಯದಲ್ಲೇ ನಾವು ಹಾಕೊಂಡ್ಲೇಬೇಕು ಅನ್ನೋದು ಏನು ಇರಲ್ವಲ್ಲ. ಇದು ನಮ್ದು ಫಸ್ಟ್ ಸಿನಿಮಾ. ಎಲ್ಲಾರು ನಾವು ಸಿಕ್ಕಿರೋದು ಬಂದು ಪರಿಚಯ ಆದ್ಮೇಲೆನೆ, ಅಂದ್ರೆ ಹೆಂಗೋ ಒಂದು ಟೀಮ್ ಕಡೆಯಿಂದ ಬಾಂಡಿಂಗ್ ಬೆಳೆದಿರ್ತದೆ ನೋಡಿ ಅಂತ. ಆತರ ಆಡಿಷನ್ ಇದ್ದಾಗ ಈ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ. ಸೊ ಅದೇ ತರ ಇವರು ಇಬ್ರು ಅಷ್ಟೇ, ಆ ಕ್ಯಾರೆಕ್ಟರ್ಗೆ ನನಗೆ ನಂಬಿಕೆ ಇತ್ತು ನ್ಯಾಯ ಮಾಡ್ತಾರೆ ಅಂತ. ಏನ್ ಮಾಡಿದ್ರು, ಉಳಿಸ್ಕೊಂಡ್ರು. ತುಂಬಾನೇ ಚೆನ್ನಾಗಿ ಮಾಡಿದ್ರು ಜಗ್ಗಿ ಅವರು ಕೂಡ, ಏನ್ ಶೆಟ್ಟಿ ಅವರು. ಸೊ ಎಲ್ಲಾರು ಯಾರ್ಯಾರು ಆಕ್ಟ್ ಮಾಡಿದಾರಲ್ಲ ಆಗಿರ್ತಾರೆ, ನಾವು ಯಾರ್ಯಾರನ್ನ ಚೂಸ್ ಮಾಡಿದಿರೋ ಅವರೆಲ್ಲ ಆ ಪಾತ್ರಕ್ಕೆ ಕರೆಕ್ಟ್ ಆಗಿ ಈ ಸಿನಿಮಾದಲ್ಲೇ. ಬೇರೆಯವ್ರು ಇನ್ನು ಹೋಲಿಕೆನೇ ಇಲ್ಲ ಸರ್. ಬೇರೆಯವರು ಇವ್ರು ಬಿಟ್ಟು ಇನ್ನು ಯಾರನ್ನಾದ್ರೂ ಹಾಕೊಬೋದಾಗಿತ್ತಲ್ಲ ಅನ್ನೋ ಆಪ್ಷನ್ಗೆ ಯಾರೂ ಆ ದಾರಿ ಮಾಡ್ಕೊಟ್ಟಿಲ್ಲ. ಎಸ್ಪೆಷಲಿ ರಿಯಾನ್ಸಿ ಹೆಗ್ಡೆ ಆಗಿರ್ಬೋದು, ಮೈತ್ರಿ ಜಗ್ಗಿ ಆಗಿರ್ಬೋದು, ಗೌರವ್ ಶೆಟ್ಟಿ ಆಗಿರ್ಬೋದು, ಆಮೇಲೆ ನಮ್ಮ ಮಹೇಂದರ್ ಹೀರೋ ಆಗಿರ್ಬೋದು, ಸುಷ್ಮಿತಾ ನಾಯಿ, ಪ್ರತಿಯೊಬ್ರು ಇದಕ್ಕೂ ಮುಂಚೆ ಗೊತ್ತಿರ್ಲಿಲ್ಲ. ಸೊ ಈ ಸಿನಿಮಾಗೆ ಬಂದಾದ್ಮೇಲಂತೂ ಅವ್ರದ್ದು ಏನಿತ್ತಲ್ಲ ಬೇರೆಯವ್ರಿಗೆ ಹೋಲಿಕೆ ಮಾಡೋದಷ್ಟು ಇಲ್ದಂಗೆ ಮಾಡಿದ್ದಾರೆ.